ಫ್ರೆಂಡ್ಸ್, ಇವಾಗ ನಾವು ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂತ ಬಂದಿರ್ತೀವಿ. ಸೊ ವೀಡಿಯೋದು ಮಾಡಿರ್ತೀವಿ, ಚಾನಲ್ನ ಕ್ರಿಯೇಟ್ ಮಾಡಿರ್ತೀವಿ, ವೀಡಿಯೋಸ್ನ ಹಾಕ್ತಾ ಇರ್ತೀವಿ ಕಷ್ಟಪಟ್ಟು. ಸೊ ಅಲ್ಲಿ 1 ವರ್ಷ ಆಗುತ್ತೆ, 2 ವರ್ಷ ಆಗುತ್ತೆ, ನಾವು ಕಷ್ಟಪಟ್ಟು ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ಹಾಕಿರ್ತೀವಿ. ಬಟ್ ಸಕ್ಸಸ್ ಆಗ್ತಾ ಇರೋದಿಲ್ಲ, ವ್ಯೂಸೇ ಬರ್ತಾ ಇರೋದಿಲ್ಲ, ವಾಚ್ ಅವರ್ ಕಂಪ್ಲೀಟ್ ಆಗಿರೋದಿಲ್ಲ. ಹಾಗಾಗಿ ನಮಗೆ ಅಲ್ಲಿ ಒಂದು ಡೌಟ್ ಸ್ಟಾರ್ಟ್ ಆಗುತ್ತೆ. ಓಕೆ, ಎಷ್ಟು ಕಷ್ಟಪಟ್ಟರು ಅಷ್ಟೇ ಅಪ್ಪ, ಈ ಒಂದು ವೀಡಿಯೋ ವ್ಯೂಸೇ ಬರ್ತಾ ಇಲ್ಲ, ಚಾನಲ್ ಬಿಟ್ಬಿಡೋಣ ಅಥವಾ ಬೇರೆ ಚಾನಲ್ ಕ್ರಿಯೇಟ್ ಮಾಡೋಣ. ಇಷ್ಟೊಂದು ಕಷ್ಟಪಟ್ಟು ಇಷ್ಟು ದಿನದಿಂದ ನಾನು ವೀಡಿಯೋಸ್ ಹಾಕಿದ್ದೀನಿ, ವ್ಯೂಸೇ ಬಂದಿಲ್ಲ, ಬಟ್ ಇವಾಗ ಮತ್ತೆ ಕಷ್ಟಪಡಬೇಕಾ, ಅದೆಲ್ಲ ವೇಸ್ಟ್ ಆಯಿತಾ? ಸೊ ಈ ಒಂದು ಕೆಲವೊಂದು ಟೆನ್ಷನ್ಸ್ ಇರುತ್ತೆ. ಹಾಗಾಗಿ ಈ ಒಂದು ಚಾನಲ್ ನಾವು ಮುಂದುವರಿಸ್ಬೇಕಾ ಬೇಡವಾ, ಅಥವಾ ಬೇರೆ ಚಾನಲ್ನ ಮಾಡಬೇಕಾ, ಈ ಒಂದು ಚಾನಲ್ನ ಡಿಲೀಟ್ ಮಾಡಬೇಕಾ? ಸೊ ಪ್ರತಿಯೊಂದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ ಗೈಸ್. ಸೊ ಲೈಕ್ ಕೊಟ್ರಲ್ವಾ? ಓಕೆ, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ನೀವೇನಾದರೂ 1 ವರ್ಷ 2 ವರ್ಷದಿಂದ ಚಾನಲ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮೊಂದು ವ್ಯೂಸ್ನ ನೀವು ಚೆಕ್ ಮಾಡ್ಕೋಬೇಕು. ಓಕೆನಾ? YT ಸ್ಟುಡಿಯೋದಲ್ಲಿ ಹೋಗಿ ನಿಮ್ಮ ಒಂದು ವೀಡಿಯೋಸ್ಗೆ ಯಾವ ಥರ ವ್ಯೂಸ್ ಬರ್ತಾ ಇದೆ. ಓಕೆ, ಫಸ್ಟ್ ನನಗೆ 100 ಬರ್ತಾಯಿತ್ತು, 200 ಬರ್ತಾಯಿತ್ತು, ಇವಾಗ 300 ಬರ್ತಾ ಇದೆ ಅಂದರೆ ನೀವೊಂದು ಚಾನಲ್ನ ಕಂಟಿನ್ಯೂ ಮಾಡಿ. 100% ನಿಮ್ಮದು ಒಂದು ಚಾನಲ್ ಗ್ರೋ ಆಗುತ್ತೆ. ಓಕೆನಾ? ಸೊ ಹಾಗೆ ನಿಮ್ಮೊಂದು ವ್ಯೂವರ್ಸು ನಿಮ್ಮೊಂದು ವೀಡಿಯೋಸ್ನ ಯೂಟ್ಯೂಬ್ ಯಾವ ರೀತಿ ಸಜೆಸ್ಟ್ ಮಾಡ್ತಾ ಇದೆ, ಯೂಟ್ಯೂಬ್ ಸಜೆಸ್ಟ್ ಮಾಡ್ತಾ ಇದೆಯಾ, ಅಥವಾ ನೋಟಿಫಿಕೇಷನ್ ಇಂಥ ವೀಡಿಯೋಸ್ ನೋಡ್ತಾ ಇದ್ದಾರವಾ, ಅಥವಾ ಬ್ರೌಸ್ ಫೀಚರಲ್ಲಿ ತೋರಿಸ್ತಾ ಇದೆಯಾ, ಅಥವಾ ಯೂಟ್ಯೂಬ್ ರೆಕಮೆಂಡ್ ಮಾಡ್ತಾ ಇದೆಯಾ, ಇದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ನಾನು ಹಿಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಅದನ್ನು ಚೆಕ್ ಮಾಡ್ಕೊಳ್ಳಿ. ಆ ಒಂದು 2 ಆಪ್ಷನಲ್ಲಿ ಬಂದರೆ ನಿಮ್ಮೊಂದು ವೀಡಿಯೋ ಕಂಟಿನ್ಯೂ ಮಾಡಿ ನಿಮಗೆ ವ್ಯೂಸ್ ಸಿಗುತ್ತೆ, ಹಾಗೆ ಚಾನಲ್ ಗ್ರೋ ಆಗುತ್ತೆ. ಇಲ್ಲ, ನಾನು 1 ವರ್ಷದಿಂದನೂ ಹಾಕ್ತಾಯಿದ್ದೀನಿ, 1.5 ವರ್ಷ ಆಯಿತು, 2 ವರ್ಷ ಆಯಿತು ನಾನು ವೀಡಿಯೋಸ್ ಹಾಕ್ತಾಯಿದ್ದೀನಿ, ಬಟ್ ವ್ಯೂಸ್ ಮಾತ್ರ 100 ಒಳಗಡೆ ಬರ್ತಾ ಇದೆ, ನನಗೆ ಚಾನಲ್ ಗ್ರೋನೇ ಆಗ್ತಾ ಇಲ್ಲ ಅಂತ ಅಂದರೆ ನೀವು ಆ ಒಂದು ಚಾನಲ್ನ ಡಿಲೀಟ್ ಮಾಡೋದು ಒಳ್ಳೆಯದು. ಓಕೆನಾ? ಆ ಒಂದು ಚಾನಲ್ನ ಡಿಲೀಟ್ ಮಾಡಿ ಬೇರೆ ಚಾನಲ್ ಮಾಡೋದು ಬೆಸ್ಟ್ ಅಂತಲೇ ಹೇಳ್ಬೋದು. ಓಕೆನಾ? ಸೊ ನೀವು ವ್ಯೂಸ್ ಬರದೇ ಇರೋ ಚಾನಲ್ನಲ್ಲಿ ಪದೇ ಪದೇ ಅಷ್ಟು ಕಷ್ಟಪಟ್ಟು ವೀಡಿಯೋಸ್ ಹಾಕೋದ್ರಿಂದ ಯಾವ ಒಂದು ಯೂಸ್ನೂ ಇಲ್ಲ ಅಲ್ವಾ? ಸೊ ಆಲ್ರೆಡಿ ಆ ಒಂದು ಚಾನಲ್ ಇಂಪ್ರೆಷನ್ ಕಡಿಮೆ ಆಗಿರುತ್ತೆ, ಆ ಒಂದು ಚಾನಲ್ ಏನಕ್ಕೂ ಯೂಸ್ ಇರೋದಿಲ್ಲ. ಸೊ ಅದರಲ್ಲಿ ನೀವು ವೀಡಿಯೋಸ್ ಹಾಕಿ ಏನು ಮಾಡ್ತೀರಾ ಅಲ್ವಾ? ಸೊ ಅದನ್ನು ಬಿಟ್ಬಿಟ್ಟು ಅದನ್ನು ಅಲ್ಲೇ ಸ್ಟಾಪ್ ಮಾಡಿ, ಅದನ್ನು ಡಿಲೀಟ್ ಮಾಡಿ ಬೇರೆ ಒಂದು ಚಾನಲ್ನ ಓಪನ್ ಮಾಡಿ. ಓಕೆನಾ? ಸೊ ಹಾಗಿದ್ರೆ ನಿಮಗೆ ಒಂದು ಡೌಟ್ ಬರ್ಬೋದು, ಇಷ್ಟು ದಿನ ಕಷ್ಟಪಟ್ಟಿದ್ದೆಲ್ಲ ವೇಸ್ಟಾ, ಅದರಲ್ಲಿ ಅಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ಬಿಟ್ಟು, ಬಟ್ ವ್ಯೂಸೇ ಬರಲಿಲ್ಲ ಅಂದರೆ ಸಬ್ಸ್ಕ್ರೈಬರ್ಸ್ನ ತೊಗೊಂಡು ನೀವು ಏನು ಮಾಡ್ತೀರಾ ಅಲ್ವಾ? ಸೊ ಹಾಗಾಗಿ ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್ ಮಾಡ್ಕೋಬೇಡಿ. ಆ ಒಂದು ಹಳೆ ಚಾನಲ್ನಿರೋ ವೀಡಿಯೋಸ್ನ ನೀವು ತೆಗೆದುಬಿಟ್ಟು ಒಂದು ಹೊಸ ಚಾನಲ್ನ ಓಪನ್ ಮಾಡಿ, ಆ ಒಂದು ವೀಡಿಯೋಸ್ನ ನೀವು ಹೊಸ ಚಾನಲಲ್ಲಿ ಅಪ್ಲೋಡ್ ಮಾಡಿ. ಓಕೆನಾ? ಸೊ ಅಪ್ಲೋಡ್ ಮಾಡಿದ ತಕ್ಷಣ ಏನು ಮಾಡಬೇಕು, ಆ ಒಂದು ಹಳೆ ಚಾನಲ್ನಿರೋ ಒಂದು ವೀಡಿಯೋಸ್ನ ಡಿಲೀಟ್ ಮಾಡಿ. ಓಕೆನಾ? ಸೊ ಮೇಯ್ನಾಗಿ ನೀವು ಹಳೆ ಚಾನಲಲ್ಲಿ ಹಾಕಿರೋ ವೀಡಿಯೋಸ್ನ ನೀವು ಫಸ್ಟ್ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಆ ಒಂದು ವೀಡಿಯೋಸು ಗ್ಯಾಲರಿಲಿ ಬಂದ ತಕ್ಷಣ ಆ ಹಳೆ ಚಾನಲ್ನಲ್ಲಿರೋ ವೀಡಿಯೋನ ಡಿಲೀಟ್ ಮಾಡಿ. ಓಕೆನಾ? ಸೊ ಡಿಲೀಟ್ ಮಾಡಿಬಿಟ್ಟು ನೀವು ಮತ್ತೆ ಹೊಸ ಚಾನಲ್ನ ಓಪನ್ ಮಾಡಿಬಿಟ್ಟು ಅಲ್ಲಿ ನೀವು ಒಂದೊಂದಾಗಿ ವೀಡಿಯೋಸ್ನ ಹಾಕೋತಾ ಹೋಗಿ. ಓಕೆನಾ? ಸೊ ಒಂದೇ ಸಾರಿ ಎಲ್ಲ ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ. ಒಂದು ವೀಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ, ಈ ಒಂದು ಹೊಸ ಚಾನಲಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿ, ಅದಾದಮೇಲೆ ಇದನ್ನು ಮತ್ತೆ ಇನ್ನೊಂದು ವೀಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ, ಇದರಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ, ಅದರಲ್ಲೇ ಡಿಲೀಟ್ ಮಾಡಿ. ಈ ಥರ ನೀವು ಪ್ರತಿಯೊಂದು ವೀಡಿಯೋನ ಹಾಕಿ. ಆವಾಗ ನಿಮ್ಗೆ ಏನಾಗುತ್ತೆ, ಹೊಸ ಚಾನಲಲ್ಲಿ ಮೇಯ್ನಾಗಿ ನೀವು ಕನ್ಸಿಸ್ಟೆನ್ಸ್ ಆಗಿ ವೀಡಿಯೋಸ್ನ ಹಾಕಿದಾಗುತ್ತೆ. ಓಕೆನಾ? ಸೊ ಇವಾಗ ನಾವು ಹೊಸದಾಗಿ ಓಪನ್ ಮಾಡಿದ್ರೆ ಇವಾಗ ಏನಾಗುತ್ತೆ, ಒಂದಿನ ಮಾಡೋಕ್ಕಾಗುತ್ತೆ, ಒಂದಿನ ವೀಡಿಯೋ ಎಡಿಟಿಂಗ್ ಆಗೋದಿಲ್ಲ, ಒಂದಿನ ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ, ಚಾನಲ್ ಬೇಗ ಗ್ರೋ ಆಗೋದಿಲ್ಲ. ಜಾಸ್ತಿ ಇದಕ್ಕೆ ಯೂಟ್ಯೂಬಲ್ಲಿ ಬಿಟ್ಟು ಹೋಗೋ ಕಾರಣ ಅಂದರೆ ಮೇನ್ ಕನ್ಸಿಸ್ಟೆನ್ಸಿ. ಇದನ್ನು ಕಂಪ್ಲೀಟಾಗಿ ನಾವು ಫಾಲೋ ಮಾಡೋಕ್ಕಾಗೋದಿಲ್ಲ, ಹಾಗಾಗಿ ಯೂಟ್ಯೂಬು ಚಾನಲ್ ಸಕ್ಸಸ್ ಆಗೋದಿಲ್ಲ. ಸೊ ನೀವು ಹಳೆ ಚಾನಲಲ್ಲಿರೋ ವೀಡಿಯೋಸ್ನೇ ಹೊಸ ಚಾನಲಲ್ಲಿ ಹಾಕ್ತಾ ಇರೋದ್ರಿಂದ ಜಸ್ಟ್ ಡಿಸ್ಕ್ರಿಪ್ಷನು ಟ್ಯಾಗ್ಸ್ನ ಚೇಂಜ್ ಮಾಡಿ ಹಾಕಬೇಕಾಗುತ್ತೆ. ಸೊ ತಮ್ನೈಲ್ಸು ಹಳೇದಿದ್ದರೆ ಅದನ್ನೇ ನೀವು ಹಾಕೋಬೋದು, ಇಲ್ಲಾಂದರೆ ಅದರ ವೀಡಿಯೋ ನೋಡಿ ರಿಲೇಟೆಡ್ ಆಗಿ ನೀವು ಮತ್ತೆ ಹೊಸದಾಗಿ ತಮ್ನೆಲ್ಲ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಕ್ರಿಯೇಟ್ ಮಾಡಿಬಿಟ್ಟು ಡಿಸ್ಕ್ರಿಪ್ಷನು ಟ್ಯಾಗ್ಸ್ನ ಹಾಕಿಬಿಟ್ಟು ಕರೆಕ್ಟಾಗಿ ಮತ್ತೆ ಹೊಸದಾಗಿ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗಿ. ನಿಮಗೇನಾದರೂ ಆಗ್ತಾಯಿಲ್ಲ, ನನಗೆ ದಿನ ಒಂದೊಂದು ಡೈಲಿ ಒಂದೊಂದು ಮಾಡೋಕ್ಕಾಗ್ತಾಯಿಲ್ಲ, ಒಂದಿನ ಕೂತ್ಬಿಟ್ಟು ಎಲ್ಲನೂ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಒಂದಿನ ಎಲ್ಲನೂ ಅಪ್ಲೋಡ್ ಮಾಡಿ ಅದನ್ನು ಶೆಡ್ಯೂಲ್ನ ಸೆಟ್ ಮಾಡಿಡಿ. ಓಕೆನಾ? ಶೆಡ್ಯೂಲ್ನ ಸೆಟ್ ಮಾಡಿಟ್ರೆ ಆ ಒಂದು ಡೇಟಿಗೆ ಆ ಒಂದು ದಿನದಲ್ಲಿ ನಿಮ್ಮೊಂದು ವೀಡಿಯೋ ಕಂಪಲ್ಸರಿಯಾಗಿ ಅಪ್ಲೋಡ್ ಆಗುತ್ತೆ ಯೂಟ್ಯೂಬ್ಗೆ. ಆವಾಗ ನಿಮ್ಗೆ ಏನಾಗುತ್ತೆ, ನಿಮಗೆ ಯಾವುದೇ ಥರ ಟೆನ್ಷನ್ ಇರೋದಿಲ್ಲ. ಇಲ್ಲಿ ವೀಡಿಯೋಸ್ ಅಪ್ಲೋಡ್ ಆಗ್ತಾ ಇರುತ್ತೆ, ಬಟ್ ನೀವು ಬೇರೆ ಏನಾದರೂ ವೀಡಿಯೋ ಮಾಡ್ತಿದ್ರೆ ಅದನ್ನು ಮುಂದಿನ ಒಂದು ವೀಡಿಯೋನ ನೀವು ಮಾಡ್ಕೋತಾ ಇರ್ಬೋದು. ಓಕೆನಾ? ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಹೊಸ ಚಾನಲು ಬೇಗ ಗ್ರೋ ಆಗುತ್ತೆ. ಎಷ್ಟೋ ಜನ ಈ ರೀತಿ ಮಾಡಿದ್ದಾರೆ. ಓಕೆನಾ? ಹಾಗಾಗಿ ನಿಮ್ಮೊಂದು ಚಾನಲ್ನ ಬೇಗ ಗ್ರೋ ಮಾಡ್ಕೊಳ್ಳಿ. ಇಷ್ಟು ದಿನ ಮಾಡಿರೋದು ಯಾವುದೂ ಕೂಡ ವೇಸ್ಟ್ ಆಗೋದಿಲ್ಲ. ಆ ಒಂದು ವೀಡಿಯೋನ ತೆಗೆದುಬಿಟ್ಟು ಹೊಸ ಚಾನಲಲ್ಲಿ ಬಟ್ ಏನಾಗುತ್ತೆ ಅಂದರೆ ಸಬ್ಸ್ಕ್ರೈಬರ್ಸ್ ಮಾತ್ರ 0ದಿಂದ ಸ್ಟಾರ್ಟ್ ಆಗುತ್ತೆ. ಅದು ಒಂದೇ ಬೇಜಾರು ಅನ್ನೋದು.
ಸೊ ಯಾಕಂದರೆ ಇಲ್ಲಿ ಸಬ್ಸ್ಕ್ರೈಬರ್ಸ್ನ ನಾವು ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ಅವರು ವೀಡಿಯೋನೇ ನೋಡ್ತಾ ಇಲ್ಲ ಅಂದರೆ ಆ ಥರ ಸಬ್ಸ್ಕ್ರೈಬರ್ಸ್ ಇದ್ರೂ ಯೂಸ್ ಇಲ್ಲ ಅಲ್ವಾ. ಸೊ ಜಸ್ಟ್ ನಾವು ಸಬ್ಸ್ಕ್ರೈಬರ್ಸ್ ತೊಗೊಂಡು ಏನು ಮಾಡೋದು, ಅಷ್ಟೊಂದು ಕಷ್ಟಪಟ್ಟು ವೀಡಿಯೋಸ್ ಹಾಕ್ತಾ ಇರ್ತೀವಿ, ವ್ಯೂಸೇ ಬರಲಿಲ್ಲ ಅಂದರೆ ವಾಚ್ ಅವರು ಕಂಪ್ಲೀಟ್ ಆಗೋದಿಲ್ಲ, ಡಾಲರು ಆಗೋದಿಲ್ಲ. ಹಾಗಾಗಿ ನೀವು ಎಷ್ಟೇ ಕಷ್ಟಪಟ್ಟರು ಅಲ್ಲಿ ವ್ಯರ್ಥನೇ. ಸೊ ಹಾಗಾಗಿ ಹೊಸ ಚಾನಲ್ನ ಓಪನ್ ಮಾಡೋದು ಬೆಟರ್ ಅಂತ ಹೇಳ್ಬೋದು. ಯಾಕಂದರೆ ನಾವು ಚಾನಲ್ ಸ್ಟಾರ್ಟ್ ಮಾಡಿದಾಗ ನಾವು ಏನೋ ಒಂದು ಮಿಸ್ಟೇಕ್ ಮಾಡಿರ್ತೀವಿ, ಹಾಗಾಗಿ ಅಲ್ಲಿ ಏನಾಗುತ್ತೆ, ಇಂಪ್ರೆಷನ್ ಕಡಿಮೆ ಆಗ್ತಿರುತ್ತೆ. ಕಡಿಮೆ ಆಗೋದೇನು, ಚಾನಲ್ ಡೆಡ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಎಷ್ಟೋ ವೀಡಿಯೋಸು ಆ ಒಂದು ಚಾನಲಲ್ಲಿ ಹಾಕಿದರೆ ಅಲ್ಲಿ ಲಕ್ಕೇ ಇರೋದಿಲ್ಲ, ಆ ಚಾನಲಿಂದ ನಮಗೆ ಯಾವುದೇ ಥರ ಯೂಸೂ ಇರೋದಿಲ್ಲ. ಸೊ ಹಾಗಾಗಿ ಕೆಲವೊಬ್ಬರಿಗೆ ಆ ಥರ ಆಗುತ್ತೆ, ಏನು ಮಾಡೋಕ್ಕೋದಿಲ್ಲ. ಕೆಲವೊಬ್ಬರಿಗೆ 3 ತಿಂಗಳಲ್ಲೇ ಮೊನಿಟೈಸ್ ಆಗಿರುತ್ತೆ, ಕೆಲವೊಬ್ಬರಿಗೆ 1 ತಿಂಗಳಲ್ಲೇ ವಾಚ್ ಅವರು ಸಬ್ಸ್ಕ್ರೈಬರ್ಸು ಎಲ್ಲ ಗೇನ್ ಆಗಿರ್ತಾರೆ. ಹೇಳೋಕ್ಕೆ ಬರೋದಿಲ್ಲ ಯಾರ ಲಕ್ಕು ಹೇಗೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಕೆಲವೊಬ್ಬರಿಗೆ 1.5 ವರ್ಷ, 2 ವರ್ಷ, 3 ವರ್ಷ ಆದಮೇಲೆ ಅದೇ ಒಂದು ಚಾನಲ್ನಲ್ಲಿನೇ ಅವರು ಗ್ರೋ ಮಾಡಿರೋದು ಇದೆ. ಒಂದು ಚಾನಲ್ನಲ್ಲಿನೇ ಅವರು ಹಾಕಿ ಆಗಲ್ಲಪ್ಪ ಅಂತ ಬಿಟ್ಟು, ಬಟ್ ಹಳೆ ವಿಡಿಯೋನ ಓಡಿಬಿಟ್ಟು ರನ್ ಆಗಿ ವಾಚ್ ಅವರು ಕಂಪ್ಲೀಟಾಗಿ ಮೊನಿಟೈಸ್ ಆಗಿರೋ ಒಂದು ಉದಾಹರಣೆನೂ ಇದೆ. ಹಾಗಾಗಿ ಹೇಳಕ್ಕೆ ಬರೋದಿಲ್ಲ, ಬಟ್ ವ್ಯೂಸ್ ಬರ್ತಾ ಇಲ್ಲ, ನೀವು ಎಫರ್ಟ್ ಹಾಕ್ತಾ ಇದ್ದೀರಾ ಅನ್ನೋದಾದರೆ ಆ ಎಫರ್ಟ್ನ ಇನ್ನೊಂದು ಚಾನಲ್ ಮಾಡಿ ಅದರಲ್ಲಿ ತೋರಿಸಿ. ಸೊ ಕಂಪಲ್ಸರಿಯಾಗಿ ನಿಮಗೆ ವ್ಯೂಸ್ ಅನ್ನೋದು ಬರುತ್ತೆ, ಗ್ರೋ ಅನ್ನೋದು ಚಾನಲ್ ಗ್ರೋನೂ ಆಗುತ್ತೆ. ಓಕೆನಾ. ಸೊ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನಾವು ಯೂಟ್ಯೂಬಲ್ಲಿ ಕಲಿಯೋದು ತುಂಬಾ ಇದೆ. ಸೊ ನಿಮ್ಗೇನಾದ್ರು ಡೌಟ್ ಇದ್ದರೆ ನನ್ನ ವೀಡಿಯೋಸಲ್ಲಿ ನಾನು ಡಿಸ್ಕ್ರಿಪ್ಷನ್ ಯಾವ ಥರ ಹಾಕಬೇಕು, ಟ್ಯಾಗ್ಸ್ ಯಾವ ಥರ ಹಾಕಬೇಕು, ಪ್ರತಿಯೊಂದನ್ನು ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ಅದನ್ನು ನೋಡಿಬಿಟ್ಟು ಕರೆಕ್ಟಾಗಿ ಹಾಕಿ. ಓಕೆನಾ. ಸೊ ನೀವು ನೋಡ್ಬೋದು ಯಾರ್ದಾದ್ರೂ ಚಾನಲಲ್ಲಿ ಹೋಗ್ಬಿಟ್ಟು ಇವಾಗ ಹೊಸದಾಗಿ ದೊಡ್ಡ ಯೂಟ್ಯೂಬರ್ಸ್ ಚಾನಲಲ್ಲಿ ಹೋಗ್ಬಿಟ್ಟು ಓಕೆ ಇವರು ಚಾನಲ್ ಗ್ರೋ ಆಗಿದೆ, ಡಿಸ್ಕ್ರಿಪ್ಷನ್ ಏನು ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ನೋಡ್ತೀರಾ. ಓಕೆನಾ. ಅದು ಸರ್ವೇ ಸಾಮಾನ್ಯ. ಸೊ ಅಲ್ಲಿ ಅವರು ಈಗಾಗಲೇ ಸಕ್ಸಸ್ ಆಗಿರ್ತಾರೆ, ಹಾಗಾಗಿ ಅವರು ಡಿಸ್ಕ್ರಿಪ್ಷನಲ್ಲಿ ಏನೋ ಅವ್ರ ವೀಡಿಯೋಸು ರನ್ ಆಗ್ತಾ ಇರುತ್ತೆ. ಯಾಕಂದರೆ ಆಲ್ರೆಡಿ ಅವರು ಸಕ್ಸಸ್ ಆಗಿರ್ತಾರೆ, ವ್ಯೂವರ್ಸ್ ಎಲ್ಲರೂ ಕೂಡ, ಆಡಿಯನ್ಸ್ ಎಲ್ಲರೂ ಕೂಡ ಅವರ ಒಂದು ವ್ಲಾಗಿಗೆ ಅಡಿಕ್ಟ್ ಆಗಿರ್ತಾರೆ. ಹಾಗಾಗಿ ಅವ್ರ ವೀಡಿಯೋ ಬಂದೇ ಬರುತ್ತೆ ಯೂಟ್ಯೂಬಲ್ಲಿ. ಓಕೆನಾ. ಸೊ ಹಾಗಾಗಿ ನೀವೇನು ಮಾಡಬೇಕು, ಆ ಥರದನ್ನು ನೋಡೋಕ್ಕೆ ಹೋಗಬೇಡಿ, ಅವರ ಒಂದು ಹಳೆ ವೀಡಿಯೋಸ್ನ ನೋಡಿ. ಓಕೆನಾ. ನೋಡೋಕ್ಕೆ ಹೋಗಬೇಡಿ ಅಂತ ಅಂದರೆ ಅವ್ರ ಒಂದು ಹಳೆ ವೀಡಿಯೋಸ್ನ ನೋಡಿ. ಸ್ಟಾರ್ಟಿಂಗಲ್ಲಿ ಅವ್ರು ಏನು ಮಾಡಿದರು, ಯಾವ ಥರ ವೀಡಿಯೋಸ್ ಹಾಕಿದರು, ಅವ್ರು ಯಾವ ಥರ ಡಿಸ್ಕ್ರಿಪ್ಷನ್ ಎಲ್ಲ ಹಾಕ್ತಾಯಿದ್ರು, ಅವಾಗಿಂತ ಆ ಥರ ಎಲ್ಲ ಹಾಕಿ ಫಾಲೋ ಮಾಡಿದ ತಕ್ಷಣ ಇಷ್ಟು ಸಕ್ಸಸ್ ಆಗಿದ್ದಾರೆ. ಸೊ ಆದ್ದರಿಂದ ಹಳೆ ವೀಡಿಯೋಸ್ನ ನೋಡಿ, ನಿಮಗೆ ಅವರು ಡಿಸ್ಕ್ರಿಪ್ಷನಲ್ಲಿ ಏನೇನೆಲ್ಲ ಹಾಕಿದ್ದಾರೆ ಅಂತ ಗೊತ್ತಾಗುತ್ತೆ. ಅವರು ಕೂಡ ಆವಾಗ ಯಾವುದೋ ಒಂದು ಸಬ್ಸ್ಕ್ರೈಬರ್ಸ್ ಹೆಸರು ಹಾಕಿರ್ತಾರೆ, ಏನೋ ಒಂದನ್ನು ಆ್ಯಡ್ ಮಾಡಿರ್ತಾರೆ, ವ್ಯೂಸ್ ಬರಲಿ, ವಾಚ್ ಅವರ್ ಕಂಪ್ಲೀಟ್ ಆಗಲಿ ಅಂತ ಹೇಳ್ಬಿಟ್ಟು. ಸೊ ಎಲ್ಲರೂ ಕೂಡ ಅರ್ನಿಂಗ್ಸ್ ಮಾಡೋಕ್ಕೆ ಬಂದಿರ್ತಾರೆ. ಹಾಗಾಗಿ ಸಕ್ಸಸ್ ಆಗಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಥರನೂ ಟ್ರೈ ಮಾಡಿರ್ತಾರೆ. ಸೊ ಹಾಗಾಗಿ ನೀವು ಕೂಡ ಡಿಸ್ಕ್ರಿಪ್ಷನ್ನು ಟ್ಯಾಗ್ಸು ಕರೆಕ್ಟಾಗಿ ಹಾಕಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಇವಾಗ ಥಂಬ್ನೈಲ್ ಮಾಡ್ತೀವಿ ಅಲ್ವಾ. ಸೊ ನಾವು ಒಂದು ವೀಡಿಯೋನ ಹಾಕ್ತೀವಿ, ಅಲ್ಲಿ ನಮಗೆ ಏನು ಕನ್ಫ್ಯೂಸ್ ಆಗುತ್ತೆ, ಈ ವಿಡಿಯೋ ರನ್ ಆಗುತ್ತೋ ಇಲ್ವೋ, ಈ ಥಂಬ್ನೈಲ್ ನಾನು ಮಾಡಿರೋ ಥಂಬ್ನೈಲ್ ಕರೆಕ್ಟಾಗಿದೆಯೋ ಇಲ್ವೋ, ಕ್ಲಿಕ್ ಆಗುತ್ತೋ ಇಲ್ವೋ, ಸರಿ ಇದೆಯೋ ಇಲ್ವೋ, ಯಾರಿಗೆ ಕೇಳಿ ಏನು, ಇದೇ ಒಂದು ಕನ್ಫ್ಯೂಷನ್ ಇರುತ್ತೆ. ಸೊ ಹಾಗಾಗಿ ಈ ಒಂದು ಕನ್ಫ್ಯೂಷನ್ಗೆ ಒಂದು ಬೆಸ್ಟ್ ಐಡಿಯಾ ಕೊಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಕಾಯ್ತಾ ಇರಿ. ಸೊ ನಮ್ಮದೊಂದು ಥಂಬ್ನೈಲ್ ಕರೆಕ್ಟ್ ಇದೆಯೋ ಇಲ್ವೋ, ಆಮೇಲೆ ನಮ್ಮೊಂದು ವೀಡಿಯೋಗೆ ಯಾವ ಥರ ಥಂಬ್ನೈಲ್ ಸೂಟ್ ಆಗುತ್ತೆ, ನಾವೇನಾದರೂ ಚೇಂಜ್ ಮಾಡ್ಕೋಬೇಕಾ, ಪ್ರತಿಯೊಂದೂ ತಿಳಿಸ್ಕೊಡೋ ಹಾಗೆ ಒಂದು ಐಡಿಯಾ ಇದೆ. ಸೊ ನಾನು ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಕಾಯ್ತಾ ಇರಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.